ನಮಸ್ಕಾರ. ಪಂಚಮಸಾಲಿ ಮೀಸಲಾತಿ ಹೋರಾಟದ ಕಿಚ್ಚು ಆರಿಲ್ವಾ? ಜಾತಿ ಗಣತಿಗೆ ಪಟ್ಟು ಪರಿಷತ್ನಲ್ಲಿ ಮೆಗಾ ಫೈಟು. ತ್ರಿಸದಸ್ಯ ಸಮಿತಿ ಒಪ್ಪಲ್ಲ, ಮತ್ತೆ ಕಿಡಿ ಹೊತ್ತಿಸಿದ್ರ ಶ್ರೀಗಳು. ಇದೇ ಈ ಹೊತ್ತಿನ ವಿಶೇಷ ಮೀಸಲಾತಿ ಮಿಸೈಲ್. ನಾನು ಚೈತ್ರ ರಾಜ್. ಪಂಚಮಸಾಲಿ ಮೀಸಲಾತಿ ಹೋರಾಟದ ಕಿಚ್ಚು ಆರಿಲ್ವಾ? ಪಂಚಮಸಾಲಿ ಸಮಾಜದ ಮೀಸಲಾತಿಯನ್ನ ಪಡೆಯುವವರೆಗೂ ಸಹ ನಾವು ಧರಣಿ ಸತ್ಯಾಗ್ರಹವನ್ನ ಮುಂದುವರಿಸಬೇಕು ಅಂತ. ಸತ್ಯಾಗ್ರಹವನ್ನ ನಾವು ಇನ್ನೂ ಮುಂದುವರಿಸುವಂತಹ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಜಾತಿ ಗಣತಿಗೆ ಪಟ್ಟು ಪರಿಷತ್ನಲ್ಲಿ ಮೆಗಾ ಫೈಟು. ಈ ರಾಜ್ಯವೇ ಇವತ್ತು ಮೀಸಲಾತಿಯಲ್ಲಿ ಬೆಂದು ಹೋಗ್ತಾ ಇದೆ. ಸಮಿತಿ ಯಾವ ರೀತಿ ಅಂದರೆ, ಕೆಲವು ಸ್ವಾಮೀಜಿಗಳು ಮುಖ್ಯಮಂತ್ರಿನೂ ಮಾಡಬೇಕು, ಅವ್ರ ಅಪ್ಪನೂ ಮಾಡಬೇಕು ಅಂತ ಹೇಳವ್ರೆ. 680 ಕಿಲೋಮೀಟರು ನಮ್ಮ ವೀರಶೈವ ಸಮುದಾಯದ ಸ್ವಾಮಿಗಳು ಮಾಡಿದ್ರು. 340 ಕಿಲೋಮೀಟರ್ ಕುರುಬ ಸಮುದಾಯದವರು ಮಾಡಿದ್ರು. ತ್ರಿಸದಸ್ಯ ಸಮಿತಿ ಒಪ್ಪಲ್ಲ, ಮತ್ತೆ ಕಿಡಿ ಹೊತ್ತಿಸಿದ್ರ ಶ್ರೀಗಳು. ಸ್ವಾಮೀಜಿಗಳು ಬಂದು ಚಳವಳಿನಲ್ಲಿ ಭಾಗವಹಿಸುತ್ತೆ ತಪ್ಪು ಅಂತ ಹೇಳಲ್ಲ, ಆದ್ರೆ ದಯಮಾಡಿ ಅವರು ಕಾವಿ ಬಟ್ಟೆ ತೆಗೆದುಬಿಟ್ಟು ಬರಬೇಕು ಅಂತ ಹೇಳ್ತೀನಿ. ಮೀಸಲಾತಿ ಮೀಸಲಾತಿ ಮೀಸಲಾತಿ. ಇಡೀ ರಾಜ್ಯದ ಉದ್ದಗಲಕ್ಕೂ ಮೀಸಲಾತಿ ಮಹಾಸಮರವೇ ನಡೆಯುತ್ತಾ ಇದೆ. ಮೀಸಲಾತಿ ಬೆಂಕಿ ಧಗಧಗಿಸುತ್ತಲೇ ಇದೆ. ಒಂದಲ್ಲ ಒಂದು ಸಮುದಾಯ ಮೀಸಲಾತಿಗಾಗಿ ಪಟ್ಟು ಹಿಡಿಯುತ್ತಲೇ ಇವೆ. ಪಂಚಮಸಾಲಿ ಮೀಸಲಾತಿ ಹೋರಾಟದ ಕಿಚ್ಚು ಇನ್ನೂ ಆರೇ ಇಲ್ಲ. ಹೀಗಾಗಿ ಪಂಚಮಸಾಲಿಗರು ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸೋಕೆ ಮುಂದಾಗಿದ್ದಾರೆ. ಸಿಎಂ ಬಿಎಸ್ವೈ ಮೇಲೆ ಒತ್ತಡ ಹೇರ್ತಾನೆ ಇದ್ದಾರೆ. ಹಾಗಾದ್ರೆ 2A ಮೀಸಲಾತಿಗಾಗಿ ಪಟ್ಟು ಹಿಡಿದಿರೋ ಪಂಚಮಸಾಲಿಗರ ಮುಂದಿನ ನಡೆ ಏನು? ಹೋರಾಟದ ನೇತೃತ್ವ ಹೊತ್ತಿರೋ ಜಯಮೃತ್ಯುಂಜಯ ಸ್ವಾಮೀಜಿ ಮತ್ತು ವಿಜಯಾನಂದ ಕಾಶಪ್ಪನವರು ಈ ಬಗ್ಗೆ ಹೇಳೋದೇನು? ಸರ್ಕಾರ ಅದೆಂಥ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದೆ ಗೊತ್ತಾ? ಅದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ಡೆಡ್ಲೈನ್ ಮುಗಿದ್ರೂ ಸರ್ಕಾರ ಸೈಲೆಂಟ್. ಸಮಿತಿಗೆ ಡೋಂಟ್ ಕೇರ್, ಅಧಿವೇಶನ ಟಾರ್ಗೆಟ್. ಪಂಚಮಸಾಲಿ ಸತ್ಯಾಗ್ರಹ, ಸರ್ಕಾರಕ್ಕೆ ಟೆನ್ಷನ್. ಪಂಚಮಸಾಲಿ ಸ್ವಾಮೀಜಿಗಳು ಒಂದಲ್ಲ ಎರಡಲ್ಲ ಬರೋಬ್ಬರಿ 680 ಕಿಲೋಮೀಟರ್ ಪಾದಯಾತ್ರೆ ನಡೆಸಿದ್ರು. ಜನವರಿ 13ರಂದು ಶುರುವಾಗಿದ್ದ ಈ ಪಾದಯಾತ್ರೆ ಫೆಬ್ರವರಿ 21ರಂದು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ನಡೆಸುವ ಮೂಲಕ ಅಂತ್ಯವಾಗಿತ್ತು. ಲಕ್ಷಾಂತರ ಜನರನ್ನ ಒಗ್ಗೂಡಿಸುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರು. ಆದ್ರೆ ಸರ್ಕಾರ ಮಾತ್ರ ಸ್ವಾಮೀಜಿಗಳ ಮನವೊಲಿಸುವಲ್ಲಿ ವಿಫಲವಾಗ್ತಾನೆ ಬಂದಿದೆ. ಹೀಗಾಗಿ ಸಮಾವೇಶದ ನಂತರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಗೆ ಕೂತಿದ್ದ ಸ್ವಾಮೀಜಿಗಳು ಬೇಡಿಕೆ ಈಡೇರಿಸೋಕೆ ಸರ್ಕಾರಕ್ಕೆ ಮಾರ್ಚ್ 4ರ ಡೆಡ್ಲೈನ್ ಕೊಟ್ಟಿದ್ರು. ಆದ್ರೆ ಡೆಡ್ಲೈನ್ ಮುಗಿದ್ರೂ ಸರ್ಕಾರ ಸೈಲೆಂಟ್ ಆಗೇ ಇದೆ. ಈ ಹಿನ್ನೆಲೆಯಲ್ಲಿ ಸ್ವಾಮೀಜಿ ನೇತೃತ್ವದಲ್ಲಿ ಹಮ್ಮಿಕೊಂಡಿರೋ ಧರಣಿ ಸತ್ಯಾಗ್ರಹವನ್ನ ಮತ್ತಷ್ಟು ತೀವ್ರಗೊಳಿಸಲು ತೀರ್ಮಾನಿಸಲಾಗಿದೆ. ಈ ಬಗ್ಗೆ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದೇನು ಗೊತ್ತಾ? ಈ ಸಭೆಯೊಳಗೆ ಒಟ್ಟು ತೀರ್ಮಾನವಾದಂತೆ ಪಂಚಮಸಾಲಿ ಸಮಾಜದ ಮೀಸಲಾತಿಯನ್ನ ಪಡೆಯುವವರೆಗೂ ಸಹ ನಾವು ಧರಣಿ ಸತ್ಯಾಗ್ರಹವನ್ನ ಮುಂದುವರಿಸಬೇಕು ಅಂತ. ಕಾರಣ ಅಂತಂದ್ರೆ, ಈ ಧರಣಿ ಸತ್ಯ ಎಲ್ಲಿವರೆಗೆ ಮುಂದುವರಿಬೇಕಪ್ಪ ಅಂತಂದ್ರೆ, ಈ ಅಧಿವೇಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನ ಇಂಥ ಒಂದು ಕಾಲಾಕ್ಷಗಳು ಮಾಡೇ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟ ಮೇಲೆ ನಂತರದಲ್ಲಿ ಮತ್ತೆ ನಾವು ಸಭೆಯನ್ನು ಕರೆದು ಧರಣಿ ಸತ್ಯಾಗ್ರಹವನ್ನ ಮುಂದುವರಿಸೋದು ಬಿಡೋದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಒಟ್ಟಾರೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಈ ಸಮಾಜಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ಕೊಡೋವರೆಗೂ ಸಹ ನಾವು ಧರಣಿ ಸತ್ಯಾಗ್ರಹ ಮುಂದುವರಿಸಬೇಕಂತೇಳಿ ಇವತ್ತು ಸರ್ವಾನುಮತದಿಂದ ತೀರ್ಮಾನ ಮಾಡಲಾಗಿದೆ. ಹೌದು, ಗುರುವಾರ ರಾತ್ರಿ ಸಮುದಾಯ ಮುಖಂಡರೊಂದಿಗೆ ಸಭೆ ನಡೆಸಿ ಚರ್ಚಿಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸ್ವಾಮೀಜಿ ಧರಣಿ ಸತ್ಯಾಗ್ರಹವನ್ನೇ ಮುಂದುವರಿಸಲು ತೀರ್ಮಾನಿಸಿರುವುದಾಗಿ ಹೇಳಿದ್ರು. ಆದ್ರೆ ಈ ಹಿಂದೆ ಘೋಷಿಸಿದಂತೆ ಉಪವಾಸ ಸತ್ಯಾಗ್ರಹ ನಡೆಸುವುದಿಲ್ಲ. ವಿಧಾನಸಭಾ ಕ್ಷೇತ್ರವಾರು ಧರಣಿ ಸತ್ಯಾಗ್ರಹ ನಡೆಸಿ ಹೋರಾಟ ತೀವ್ರಗೊಳಿಸಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ ಎಂದರು. ಆದ್ರೆ ಸ್ವಾಮೀಜಿಗಳ ಈ ಹೇಳಿಕೆಗೂ ಮೊದಲೇ ರಾಜ್ಯ ಸರ್ಕಾರ ಅದೊಂದು ನಿರ್ಧಾರ ತಗೊಂಡಿತ್ತು.
ವಿವಿಧ ಸಮುದಾಯಗಳು ಮೀಸಲಾತಿಯಲ್ಲಿ ಹೆಚ್ಚಿನ ಪಾಲು ಪಡೆಯಲು ಪ್ರವರ್ಗಗಳಲ್ಲಿ ಬದಲಾವಣೆ ಮತ್ತು ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ಇಟ್ಟಿರುವ ಬೇಡಿಕೆಗಳ ಕುರಿತು ಪರಿಶೀಲನೆ ನಡೆಸಲು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ತ್ರಿಸದಸ್ಯ ಸಮಿತಿ ರಚಿಸಲು ತೀರ್ಮಾನಿಸಿತ್ತು. ಆದರೆ ಇದನ್ನ ನಾವು ಒಪ್ಪೋದಿಲ್ಲ ಅಂತ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ. ಏನು ಸಮಿತಿಯನ್ನ ಮಾಡದೆ ನ್ಯಾಯಾಧೀಶರು ನೇಮಿಸಿದೆ, ಇದು ವಿಳಂಬ ನೀತಿ. ಆದ ಕಾರಣವೇ ಈ ಸಭೆ ಬಹಳ ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನ ಶೀಘ್ರವೇ ಪಡೆಯೋದಕ್ಕೆ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇದೆ. ಅದನ್ನ ಬೇಗನೆ ಒಂದು ಕಾಲಮಿತಿಯಲ್ಲಿ ಆ ವರದಿಯನ್ನು ಪಡೆದು ಇವತ್ತು ಮೀಸಲಾತಿಯನ್ನ ಇವತ್ತು ಸಚಿವ ಸಂಪುಟವನ್ನು ಕರೆಯುವ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಬೇಕು. ಹೀಗೆ ಪಂಚಮಸಾಲಿ ಮುಖಂಡರ ಒಂದೊಂದು ತೀರ್ಮಾನವೂ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುತ್ತಿದೆ. ಯಾಕಂದ್ರೆ ಈ ಹೋರಾಟ ಮುಂದೆ ಅದ್ಯಾವ ತಿರುವು ಪಡೆದುಕೊಳ್ಳುತ್ತೋ ಅನ್ನೋ ಆತಂಕ ಸರ್ಕಾರಕ್ಕಿದೆ. ನಿಮ್ಗೆ ಗೊತ್ತಿರಲಿ, ಬರೀ ಪಂಚಮಸಾಲಿ ಸಮುದಾಯ ಮಾತ್ರವಲ್ಲ, ಎಸ್ಟಿ ಸಮುದಾಯಗಳಿಗೆ ನೀಡಿರೋ ಮೀಸಲಾತಿ ಪ್ರಮಾಣವನ್ನು 7% ಹೆಚ್ಚಿಸುವಂತೆ ವಾಲ್ಮೀಕಿ ಸಮುದಾಯವೂ ಹೋರಾಟ ನಡೆಸುತ್ತಿದೆ. ವೀರಶೈವ ಮತ್ತು ಲಿಂಗಾಯತ ಸಮುದಾಯಗಳ ಹಲವು ಉಪಪಂಗಡಗಳು ತಮ್ಮನ್ನು ಕೇಂದ್ರದ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸುವಂತೆ ಬೇಡಿಕೆ ಇಟ್ಟಿವೆ. ಒಕ್ಕಲಿಗ ಸಮುದಾಯ ಕೂಡ ಮೀಸಲಾತಿ ಹೆಚ್ಚಳಕ್ಕೆ ಆಗ್ರಹಿಸಿ ಹೋರಾಟಕ್ಕೆ ಸಜ್ಜಾಗುತ್ತಿದೆ. ಇತ್ತ ತಮ್ಮನ್ನು ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಸೇರಿಸಲು ಕೇಂದ್ರಕ್ಕೆ ಶಿಫಾರಸು ಮಾಡುವಂತೆ ಕುರುಬ ಸಮುದಾಯ ಕೂಡ ಪಟ್ಟು ಹಿಡಿದಿತ್ತು. ಹೀಗೆ ಮೀಸಲಾತಿಗಾಗಿ ಹಲವು ಸಮುದಾಯಗಳು ಏಕಕಾಲಕ್ಕೆ ಹೋರಾಟಕ್ಕೆ ಇಳಿದಿರುವುದರಿಂದ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಪಂಚಮಸಾಲಿ ಸಮುದಾಯದ ಹೋರಾಟ ದಿನಕಳೆದಂತೆ ರಾಜಕೀಯವಾಗಿಯೂ ಸರ್ಕಾರಕ್ಕೆ ಇರುಸುಮುರುಸು ಉಂಟು ಮಾಡುತ್ತಿದೆ. ಮೀಸಲಾತಿಗಾಗಿ ಹೋರಾಟಕ್ಕೆ ಇಳಿದಿರುವ ಎಲ್ಲಾ ಸಮುದಾಯಗಳನ್ನು ಸಮಾಧಾನಪಡಿಸಲು ಏನು ಮಾಡುತ್ತೆ ಅನ್ನೋ ಕುತೂಹಲ ಹೆಚ್ಚಾಗ್ತಾನೇ ಇದೆ. ಪರಿಷತ್ನಲ್ಲಿ ಪ್ರತಿಧ್ವನಿಸಿತು ಮೀಸಲಾತಿ ಕಿಚ್ಚು. ಹೌದು, ಮೀಸಲಾತಿ ಮಹಾಸಮರದ ಬಗ್ಗೆ ಗುರುವಾರ ಪರಿಷತ್ನಲ್ಲಿ ಚರ್ಚೆ ನಡೆಯಿತು. ಈ ವೇಳೆ ಎಲ್ಲಾ ಸಮುದಾಯಗಳು ಮೀಸಲಾತಿಗಾಗಿ ಪಟ್ಟು ಹಿಡಿಯೋದು ತಪ್ಪಲ್ಲ, ಆದರೆ ಕೆಲ ಸ್ವಾಮೀಜಿಗಳು ಇದರ ಮುಂದಾಳತ್ವ ವಹಿಸಿರೋದ್ರ ಬಗ್ಗೆ ಚರ್ಚೆ ಆಯಿತು. ಈ ವೇಳೆ ಜೆಡಿಎಸ್ ಶಾಸಕ ಮರಿತಿಬ್ಬೇಗೌಡ ಅವರು ಹೇಳಿದ್ದೇನು ಗೊತ್ತಾ? ಧಮಕಿನೂ ಕೂಡ ಹಾಕಿದ್ದಾರೆ. ಧಮಕಿ ಯಾವ ರೀತಿ ಅಂದ್ರೆ, ಕೆಲವು ಸ್ವಾಮೀಜಿಗಳು ಮುಖ್ಯಮಂತ್ರಿನೂ ಮಾಡಬೇಕು, ಅವ್ರ ಅಪ್ಪನೂ ಮಾಡಬೇಕು ಅಂತ ಹೇಳವ್ರೆ. ಕೊಡ್ಲಿಲ್ಲ ಇಂಥ ದಿನಾಂಕದೊಳಗಡೆ ಅಂದ್ರೆ ವಿಧಾನಸೌಧನೆ ನಾವು ಉಂಟಿಸ್ಬಿಡ್ತೀವಿ ಅಂತ ಹೇಳ್ತಾರೆ, ಮುತ್ತಿಗೆ ಹಾಕ್ತೀವಿ ಅಂತಾರೆ. ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕಾದ್ರೆ ಸರ್ಕಾರಗಳೇ ಕಾರಣ. ಇವತ್ತು ಈ ಪರಿಸ್ಥಿತಿ ನಿರ್ಮಾಣವಾಗಿರುವುದಕ್ಕೆ ಸರ್ಕಾರವೇ ಕಾರಣ ಅಂತ ಆರೋಪಿಸಿರೋ ಶಾಸಕ ಮರಿತಿಬ್ಬೇಗೌಡರು, ಸ್ವಾಮೀಜಿಗಳ ಬಗ್ಗೆ ನಮಗೆ ನಂಬಿಕೆ ಇದೆ, ವಿಶ್ವಾಸವಿದೆ. ಆದರೆ ಕೆಲ ಸ್ವಾಮೀಜಿಗಳು ತಮ್ಮ ಜವಾಬ್ದಾರಿಯನ್ನ ಮರೆತು ಸ್ವಹಿತಕ್ಕಾಗಿ ಸೀಮಿತವಾಗಿ ಜನಾಂಗಕ್ಕೋಸ್ಕರ ಬೀದಿಗೆ ಬಂದಿರೋದು ನಿಜಕ್ಕೂ ವಿಪರ್ಯಾಸ ಅಂತ ಹೇಳಿದ್ರು. ಸ್ವಾಮೀಜಿಗಳು ಹೇಳ್ತಾರೆ, ನಾವು ಸಮಾಜ ಸುಧಾರಣೆಗಾಗಿ ಇದೆಲ್ಲ ಕೇಳ್ತಾ ಇರೋದು ತಪ್ಪೇನಿಲ್ಲ. ಸ್ವಾಮೀಜಿಗಳು ಬಂದು ಚಳವಳಿನಲ್ಲಿ ಭಾಗವಹಿಸುತ್ತೆ ತಪ್ಪು ಅಂತ ಹೇಳಲ್ಲ, ಆದ್ರೆ ದಯಮಾಡಿ ಅವರು ಕಾವಿ ಬಟ್ಟೆ ತೆಗೆದುಬಿಟ್ಟು ಬರಬೇಕು ಅಂತ ಹೇಳ್ತೀನಿ. ಸ್ವಾಮೀಜಿಗಳ ಬಗ್ಗೆ ಮರಿತಿಬ್ಬೇಗೌಡರು ಹೀಗೆ ಹೇಳಿದ್ದಕ್ಕೆ ಪರಿಷತ್ ಕಲಾಪದಲ್ಲಿ ವಿರೋಧ ವ್ಯಕ್ತವಾಯಿತು. ಅನಂತರ ಈ ಮಾತುಗಳನ್ನ ಕಡತದಿಂದ ತೆಗೆದುಹಾಕಲಾಗುವುದು ಅಂತ ಹೇಳಿದ್ರು ಸಭಾಪತಿಗಳು. ಆದರೆ ಮೀಸಲಾತಿ ವಿಚಾರದ ಚರ್ಚೆ ಮಾತ್ರ ಜೋರಾಗೇ ನಡೀತು. ಪರಿಷತ್ನಲ್ಲಿ ಎತ್ತಿದ ಒಂದೊಂದು ಪ್ರಶ್ನೆ ತುಂಬಾ ಮಹತ್ವವನ್ನು ಪಡೆದುಕೊಂಡಿದ್ವು. ಪಕ್ಷಭೇದ ಮರೆತ ಪರಿಷತ್ ಸದಸ್ಯರು ವಿಷಯವನ್ನ ಪ್ರಸ್ತಾಪಿಸಿ ಜಾತಿಗಣತಿ ವರದಿ ಬಹಿರಂಗಪಡಿಸುವಂತೆ ಒತ್ತಾಯಿಸಿದ್ರು. ಬದುಕು ಮಾಡ್ತಾ ಇರ್ತಕ್ಕಂಥ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರ ಆರ್ಥಿಕ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಹಿಂದಿನ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಒಂದು ಆಯೋಗವನ್ನು ಕಾಂತರಾಜ್ ಆಯೋಗ ಮಾಡಿತ್ತು, ಆ ಆಯೋಗ ತನ್ನ ವರದಿಯನ್ನು ಇನ್ನೂ ಯಾಕೆ ಬಿಡುಗಡೆ ಆಗಲಿಲ್ಲ? ಯಾಕೆಂತಂದ್ರೆ ಇದು ಬಹಳ ಪ್ರಸ್ತುತತೆ ಇದೆ ಇವತ್ತಿನ ದಿವಸ. ಯಾಕೆಂದ್ರೆ ಇಡೀ ರಾಜ್ಯವೇ ಇವತ್ತು ಮೀಸಲಾತಿಯಲ್ಲಿ ಬೆಂದು ಹೋಗ್ತಾ ಇದೆ. ಮೇಲ್ವರ್ಗದವರಿಂದ ಹಿಡಿದು ಕೆಳವರ್ಗದವರ ತನಕ ತಲ ಸಮುದಾಯಗಳು ಕೂಡ ಮೀಸಲಾತಿಗಾಗಿ 100 ಕಿಲೋಮೀಟರ್ಗಳು ಪಾದಯಾತ್ರೆ ಮಾಡ್ತಾ ಇದ್ದಾವೆ. ಕೇಳಿದ್ರಲ್ಲ, ಬಿಜೆಪಿ ಮುಖಂಡ ಎಚ್ ವಿಶ್ವನಾಥ್ ಅವರು ಹೇಳಿದ್ದನ್ನ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ರಾಜ್ಯದಲ್ಲಿ ಎಲ್ಲಾ ಸಮುದಾಯಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ನಡೆಸಿ ವರದಿ ಸಲ್ಲಿಸುವಂತೆ ಕಾಂತರಾಜ್ ಆಯೋಗವನ್ನ ಮಾಡಿತ್ತು. ಆದ್ರೆ ಆ ಕುಲಶಾಸ್ತ್ರೀಯ ಅಧ್ಯಯನದ ವರದಿ ಇನ್ನೂ ಬಂದಿಲ್ಲ. ಈ ವಿಳಂಬಕ್ಕೆ ಅದ್ಯಾರು ಕಾರಣ? ಸರ್ಕಾರ ಈ ಬಗ್ಗೆ ಉತ್ತರ ಕೊಡಬೇಕಾಗಿದೆ. ಆ ಆಯೋಗದ ವರದಿ ಕೈ ಸೇರಿದ್ದಿದ್ರೆ ಯಾವ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕು, ಎಷ್ಟು ಪ್ರಮಾಣದ ಮೀಸಲಾತಿ ಕೊಡಬೇಕು ಅನ್ನೋ ಅಳತೆ ಸಿಗ್ತಾ ಇತ್ತು ಅನ್ನೋದು ಪರಿಷತ್ ಸದಸ್ಯರ ಒಕ್ಕೊರಲ ಧ್ವನಿ. ಎಚ್ ವಿಶ್ವನಾಥ್ ಮತ್ತು ಮರಿತಿಬ್ಬೇಗೌಡರಷ್ಟೇ ಅಲ್ಲ, ಇನ್ನೂ ಹಲವು ಪರಿಷತ್ ಸದಸ್ಯರು ಜಾತಿ ಗಣತಿ ವರದಿಗಾಗಿ ಪಟ್ಟು ಹಿಡಿದಿದ್ರು.
ಹಾಗಾದ್ರೆ ಜಾತಿ ಗಣತಿ ವರದಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್. ಸರ್ಕಾರದ ಕಡೆಯೇ ತಿರುಗಿ ನಿಂತಿದೆ. ಈ ವಿಷಯದಲ್ಲಿ ಸರ್ಕಾರ ಯಾಮಾರಿದ್ರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ. ಇದೇ ವಿಚಾರ ಗುರುವಾರ ಪರಿಷತ್ ಕಲಾಪದಲ್ಲಿ ಪ್ರಸ್ತಾಪವಾಯಿತು. ಜಾತಿ ಸಮೀಕ್ಷೆ ವರದಿಯೊಂದೇ ಮೀಸಲಾತಿ ಹೋರಾಟಗಳಿಗೆಲ್ಲ ಮದ್ದು ಅನ್ನೋ ಕೂಗು ಕೇಳಿ ಬಂತು. ರಾಜ್ಯದಲ್ಲಿ ಮೀಸಲಾತಿ ಮಹಾಸಮರವೇ ನಡೀತಾ ಇದೆ. ಸಾಕಷ್ಟು ಸಮುದಾಯಗಳು ಮೀಸಲಾತಿಗಾಗಿ ಬೀದಿಗಿಳಿದು ಹೋರಾಟ ನಡೆಸ್ತಾ ಇವೆ. ಆದ್ರೆ ಈ ಹೋರಾಟ ಮೀಸಲಾತಿ ಮಹಾಸಮರಕ್ಕೆ ಸರ್ಕಾರವೇ ಕಾರಣ ಅಂತ ಹೇಳಿ ಜೆಡಿಎಸ್ ಸದಸ್ಯ ಮರಿತಿಬ್ಬೇಗೌಡರು ಆರೋಪಿಸಿದ್ರು. ಸರ್ಕಾರಗಳು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಿದಾಗ ಆ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಹೊರಬರಬೇಕು ಅಂದ್ರೆ ಯಾವ ರೀತಿ ತೀರ್ಮಾನ ಮಾಡಬೇಕು ಅಂತ ಬೀಚ್ ಅವ್ರನ್ನೇ ಕೇಳ್ತಾರೆ. ಅದಕ್ಕೆ ಬೀಚ್ ಅವ್ರು ಹೇಳ್ತಾರೆ, ಅಂತ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಿದಾಗ ಆ ವಿಷಯವನ್ನ ಯಾವ್ದಾದ್ರು ಒಂದು ಸಮಿತಿಗೆ ಮಾಡಿ ಸಮಿತಿಗೆ ಒಪ್ಪಿಸಿಬಿಟ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಆ ಕೆಲಸ ಮಾಡಿದೆ ಈ ಸರ್ಕಾರ. ನಿನ್ನೆ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ಅರ್ಥ ಮಾಡ್ಕೊಳ್ಳದೇನೆ, ನಾವು ಬಸವಣ್ಣನವರ ತತ್ವಗಳನ್ನೇ ನಾವು ಅರ್ಥ ಮಾಡ್ಕೊಳ್ಳದೇನೆ ಸರ್ಕಾರಗಳು ಮಾಡಿದಂತ ಈ ಕೆಟ್ಟ ನಿರ್ಧಾರಗಳಿಂದ ಇವತ್ತು ಒಬ್ಬರ ಮುಖ ಒಬ್ಬರು ನೋಡಂಗಿಲ್ಲ. ಕಂದಕ ಇದಕ್ಕೆಲ್ಲ ಸರ್ಕಾರಗಳೇ ಇಷ್ಟೆಲ್ಲ ಉತ್ತೇಜನ ಕೊಟ್ಟಿದ್ದಕ್ಕೆ ಇವತ್ತು ಇವರೆಲ್ಲರೂ ಕೂಡ ಸ್ವಾಮೀಜಿಗಳು ಬೀದಿಗೆ ಬಂದಿರುವುದು. ಸರ್ಕಾರದ ನಿರ್ಲಕ್ಷ್ಯ ಮತ್ತು ಉತ್ತೇಜನದಿಂದಾಗಿನೇ ಮೀಸಲಾತಿ ಹೋರಾಟಗಳು ನಡೀತಾ ಇವೆಯಾ ಗೊತ್ತಿಲ್ಲ. ಹಾಗಾದ್ರೆ ಈ ಮೀಸಲಾತಿ ಮಹಾಸಮರಕ್ಕೆ ಬ್ರೇಕ್ ಹಾಕೋದು ಹೇಗೆ? ಈ ಪ್ರಶ್ನೆ ಬೆನ್ನತ್ತಿದ ವಿಧಾನ ಪರಿಷತ್ ಸದಸ್ಯರು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿದ ರಾಜ್ಯದ ನಾಗರಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವರದಿಯನ್ನು ಸ್ವೀಕರಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸರ್ಕಾರಕ್ಕೆ ಸಲಹೆ ಕೊಟ್ಟರು. ಅಷ್ಟೇ ಅಲ್ಲ, ಎಲ್ಲ ಮೀಸಲಾತಿ ಹೋರಾಟಗಳಿಗೂ ಇದೊಂದೇ ಮದ್ದು ಎಂದು ವಿಧಾನ ಪರಿಷತ್ನಲ್ಲಿ ಒಕ್ಕೊರಲ ಧ್ವನಿ ಕೇಳಿಬಂತು. ಗಮನ ಸೆಳೆಯುವ ಸೂಚನೆಯಡಿ ಮಾತನಾಡಿದ ಪ್ರತಿಪಕ್ಷದ ನಾಯಕ ಎಸ್ಆರ್ ಪಾಟೀಲ್, ಬಿಜೆಪಿಯ ಕೆಪಿ ನಂಜುಂಡಿ, ಎಚ್ ವಿಶ್ವನಾಥ್, ಜೆಡಿಎಸ್ ಸದಸ್ಯ ಮರಿತಿಬ್ಬೇಗೌಡ ಅವರು ಮೀಸಲಾತಿ ಹೋರಾಟ ಮತ್ತು ಪಾದಯಾತ್ರೆ ಮಾಡುತ್ತಿರುವುದರ ಪರಿಣಾಮ ರಾಜ್ಯ ಹೊತ್ತಿ ಉರಿಯುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಇದೇ ವೇಳೆ ಯಾವುದೇ ಸಮುದಾಯ ಮೀಸಲಾತಿ ಸೇರಿದಂತೆ ಯಾವುದೇ ಸೌಲಭ್ಯಗಳನ್ನು ಕೇಳುವುದು ತಪ್ಪಲ್ಲ, ಅದು ಅವರ ಹಕ್ಕು. ಆದರೆ ಈಗ ರಾಜ್ಯದಲ್ಲಿ ನಡೆಯುತ್ತಿರುವ ಹೋರಾಟದ ಸಂದರ್ಭದಲ್ಲಿ ಯಾವ ಸಮುದಾಯ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಇತ್ಯಾದಿ ಕ್ಷೇತ್ರಗಳಲ್ಲಿ ಮುಂದಿದೆ ಅಥವಾ ಹಿಂದಿದೆ ಅನ್ನೋದು ಗೊತ್ತಾಗಬೇಕು. ಈ ಮಾನದಂಡ ಗೊತ್ತಾಗಬೇಕು ಅಂದ್ರೆ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿರೋ ಸಮೀಕ್ಷಾ ವರದಿ ಸ್ವೀಕರಿಸಿ ಅದರ ಅನ್ವಯ ಕ್ರಮ ಕೈಗೊಳ್ಳುವುದೇ ಸೂಕ್ತ ಮದ್ದಾಗಿದೆ ಎಂದು ಸಲಹೆ ಕೊಟ್ಟಿದ್ದಾರೆ. ತಳ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಸಿಗಬೇಕಾದ್ರೆ ಪ್ರತಿ ಸಮುದಾಯದ ಆರ್ಥಿಕ, ಸಾಮಾಜಿಕ ಕ್ಷೇತ್ರದ ಸ್ಥಿತಿಗತಿ ಗೊತ್ತಾಗಬೇಕಾಗುತ್ತೆ ಅಂತ ಹೇಳಿ ಕೆಪಿ ನಂಜುಂಡಿ ಹೇಳಿದ್ರು. ಅದಕ್ಕಾಗಿ ಜಾತಿ ಸಮೀಕ್ಷೆ ವರದಿ ಪಡೆದು ಕ್ರಮ ಕೈಗೊಳ್ಳಬೇಕು. ಸದ್ಯ ರಾಜ್ಯದಲ್ಲಿ ನಡೆಯುತ್ತಿರುವ ಹೋರಾಟಗಳಿಗೆ ಫುಲ್ ಸ್ಟಾಪ್ ಇಡೋಕೆ ಇದೊಂದೇ ಸೂಕ್ತ ಮಾರ್ಗ ಎಂದರು. ಈ ಎಲ್ಲ ಹೋರಾಟಗಳಿಗೂ ಫುಲ್ ಸ್ಟಾಪ್ ಹಾಕಬೇಕು ಅನ್ನೋದಾದ್ರೆ, ಗೊಂದಲಗಳಾಗಬಾರದು ಅನ್ನೋದಾದ್ರೆ, ಈ ವರದಿಯನ್ನ ಬಿಡುಗಡೆಗೊಳಿಸಿದ್ರೆ ಕೇವಲ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಜಾತಿಗಳ ವಿಚಾರ ಮಾತ್ರ, ಅವರ ಸಂಖ್ಯೆ ಮಾತ್ರ ಅಲ್ಲ. ಇದು 6.5 ಕೋಟಿ ಜನಸಂಖ್ಯೆ, ಯಾವ್ಯಾವ ಜಾತಿ ಎಷ್ಟೆಷ್ಟು ಜನಸಂಖ್ಯೆ ಇದೆ, ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲಾತಿಗಳಿದೆ, ಯಾರ್ಯಾರಿಗೆ ಸರ್ಕಾರಗಳಲ್ಲಿ ಅವಕಾಶಗಳು ಸಿಕ್ಕಿದೆ, ಅದು ಶೈಕ್ಷಣಿಕವಾಗಲಿ, ರಾಜಕೀಯವಾಗಲಿ, ಆರ್ಥಿಕವಾಗಲಿ, ಸಾಮಾಜಿಕವಾಗಲಿ, ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಇದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಎಲ್ರಿಗೂ ಮನವರಿಕೆ ಆಗುತ್ತೆ. ಈ ವರದಿಯಿಂದನೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನೂ ಸಿಗುತ್ತೆ. ಜಾತಿ ಗಣತಿ ವರದಿ ವಿಳಂಬವಾದಷ್ಟು ದಿನ ನಮ್ಮ ಸಮುದಾಯಗಳಲ್ಲೇ ಗೊಂದಲಗಳು ಶುರುವಾಗ್ತವೆ ಅನ್ನೋದು ಕೆಪಿ ನಂಜುಂಡಿ ಅವರ ಅಭಿಪ್ರಾಯ. ಇನ್ನು ಪರಿಷತ್ನ ಪ್ರತಿಪಕ್ಷದ ನಾಯಕ ಎಸ್ಆರ್ ಪಾಟೀಲ್ ಮಾತನಾಡಿ, ಪ್ರಸ್ತುತ ಹೋರಾಟ ನೋಡಿದ್ರೆ ವರ್ಗ ಸಂಘರ್ಷ ನಡೆಯುವಂತಹ ಸಂದರ್ಭ ಬಂದಿದೆ ಅಂತ ಹೇಳಿ ಆತಂಕ ವ್ಯಕ್ತಪಡಿಸಿದ್ರು. ರಾಜ್ಯದ ಉದ್ದಗಲಕ್ಕೂ ಹಚ್ಚಿ ಉರಿಯಾಕತ್ತಿದೆ. ಎಲ್ಲ ಸಮಾಜದವ್ರು ಕೇಳ್ತಾರೆ, ಇದಕ್ಕೊಂದು ದಿಟ್ಟವಾದಂತ ನಿರ್ಣಯ ಸರ್ಕಾರ ಕೈಕೋಬೇಕಲ್ಲ. ಯಾರನ್ನೋ ಮಾಡೀನಿ, ನೇಮಿಸೀನಿ, ಪತ್ರ ಬರ್ದೀನಿ, ಅದು ಬರಲಿ ಅಂತಂದ್ರೆ ಇದು ಸರಿಯಾದ ಉತ್ತರ ಸನ್ಮಾನ್ ಸಭಾಪತಿ ಅವರೇ. ಈ ರೀತಿ ಬೇಜವಾಬ್ದಾರಿತನದಿಂದ ನಡ್ಕೊಳ್ಳೋದು, ಇದಕ್ಕೆ ವೈಜ್ಞಾನಿಕವಾಗಿ ಸೂಕ್ತವಾದಂತ ಒಂದು ನಿರ್ಣಯ ಕೈಕೋಬೇಕು. ಎಲ್ಲಿವರೆಗೆ ನೀವು ಪ್ಲಾನ್ ಮಾಡ್ತೀರಿ? ಯು ಹ್ಯಾವ್ ಟು ಪುಟ್ ಎನ್ ಎಂಡ್ ಟು ದಿಸ್ ಪ್ರಾಬ್ಲಮ್ ಅಲ್ಲ. ಹೀಗೆ ಪರಿಷತ್ ಸದಸ್ಯರು ಪಕ್ಷಾತೀತವಾಗಿ ಜಾತಿ ಗಣತಿ ಜಾರಿಗೆ ಒತ್ತಾಯಿಸುತ್ತಿವೆ. ಹೀಗಾಗಿ ಸದ್ಯ ಸರ್ಕಾರದ ನಿಲುವೇನು ಅನ್ನೋದೇ ದೊಡ್ಡ ಪ್ರಶ್ನೆ. ಹಾಗಾದ್ರೆ ಕಾಂತರಾಜು ಆಯೋಗದ ವರದಿ ಇನ್ನೂ ಯಾಕೆ ಸರ್ಕಾರದ ಕೈ ಸೇರಿಲ್ಲ? ಈ ಬಗ್ಗೆ ಸರ್ಕಾರ ಕೊಡೋ ಉತ್ತರ ಏನು ಅದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್. ರಚಿಸಲಾಗಿತ್ತು.
ಆದ್ರೆ ಕಾಂತರಾಜು ಆಯೋಗ ಇನ್ನೂ ಯಾಕೆ ವರದಿಯನ್ನ ಸಲ್ಲಿಸಿಲ್ಲ? ವಿಳಂಬಕ್ಕೆ ಅದೇನ್ ಕಾರಣ? ಇಲ್ಲಿದೆ ನೋಡಿ ಆ ಕುರಿತ ಕಂಪ್ಲೀಟ್ ರಿಪೋರ್ಟ್. ರಾಜ್ಯದಲ್ಲಿ ಯಾವ ಸಮುದಾಯ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಹಿಂದೆ ಬಿದ್ದಿದೆ ಅಂತ ತಿಳಿಬೇಕು ಅಂದ್ರೆ ಜಾತಿ ಗಣತಿ ವರದಿ ಹೊರಬರಬೇಕು. ಆ ವರದಿಯೊಂದೇ ಎಲ್ಲಾ ಮೀಸಲಾತಿ ಹೋರಾಟಗಳಿಗೂ ಬ್ರೇಕ್ ಹಾಕೋ ಅಸ್ತ್ರ ಹಾಕೋ ಮಾತುಗಳು ಗುರುವಾರ ಪರಿಷತ್ನಲ್ಲಿ ಪ್ರತಿಧ್ವನಿಸಿದ್ವು. ಹೀಗಾಗಿ ಸರ್ಕಾರದ ಪರ ಸಭಾನಾಯಕ ಕೋಟ ಶ್ರೀನಿವಾಸ್ ಪೂಜಾರಿ ಉತ್ತರ ಕೊಟ್ಟರು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಸ್ಥಿತಿಗತಿ ಕುರಿತು ಗಣತಿ ಮಾಡಲಾಗಿದೆ. 1.60 ಲಕ್ಷ ಜನ ಸಿಬ್ಬಂದಿ ಸಮೀಕ್ಷೆಯಲ್ಲಿ ಭಾಗಿಯಾಗಿ ವರದಿ ಸಿದ್ಧಪಡಿಸಿದ್ದಾರೆ. ಕಾಂತರಾಜು ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗ ಸಮೀಕ್ಷೆ ನಡೆಸಿದ್ದು ವರದಿ ಸಿದ್ಧಗೊಂಡಿದೆ. 2019 ಸೆಪ್ಟೆಂಬರ್ 21ರಂದು ಆಯೋಗದ ಅಧ್ಯಕ್ಷ ಕಾಂತರಾಜ್ ಅವಧಿ ಮುಕ್ತಾಯಗೊಂಡ ಕಾರಣ ವರದಿ ಸಲ್ಲಿಕೆ ಆಗಿಲ್ಲ. ಪ್ರಸ್ತುತ ಖಾಲಿಯಾಗಿದ್ದ ಹುದ್ದೆಗೆ ಜಯಪ್ರಕಾಶ್ ಹೆಗಡೆ ಅವರನ್ನ ನೇಮಕ ಮಾಡಿದ್ದು ಆಯೋಗದ ಹೊಸ ಅಧ್ಯಕ್ಷರಾಗಿರುವ ಜೊತೆಗೆ ಹಾಗೂ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಸಮೀಕ್ಷಾ ವರದಿ ಬಗ್ಗೆ ಆದಷ್ಟು ಬೇಗ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕಾಂತರಾಜ್ರವರು ಸುದೀರ್ಘವಾದಂತಹ ಅವಧಿಯಲ್ಲಿ ಅದನ್ನ ಮಾಡಿ ಮನ್ನಣೆ ಮಾಡುವಂತ ಪ್ರಯತ್ನಗಳನ್ನು ಮಾಡಿದ್ರು. ಆ ನಂತರ ಬೇರೆ ಬೇರೆ ಕಾರಣಕ್ಕೆ ಅವರ ಅವಧಿಗಳು ಮುಕ್ತಾಯ ಆಯಿತು. ನಮ್ಮ ಸರ್ಕಾರ ಬಂತು, ಆ ಅಧ್ಯಕ್ಷತೆ ಖಾಲಿಯಾಗಿತ್ತು. ನಾವೀಗ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡಿದ್ದೇವೆ. ಈಗ ಮತ್ತೊಮ್ಮೆ ನಮ್ಮ ಆಯೋಗದ ಹೊಸ ಅಧ್ಯಕ್ಷ ಜೊತೆಯಲ್ಲೂ ನಿನ್ನೆ ಮಾತಾಡಿದ್ದೇನೆ ನಾನು. ಮತ್ತೆ ಮುಖ್ಯಮಂತ್ರಿ ಜೊತೆಯಲ್ಲಿ ಸರ್ಕಾರ ಜೊತೆಯಲ್ಲಿ ಬೇರೆ ಬೇರೆ ರೂಪದಲ್ಲಿ ಮಾತಾಡಿ ಇದನ್ನು ಬಹಿರಂಗಪಡಿಸುವಂತ ಸರ್ಕಾರ ಏನೇ ಭರವಸೆ ಕೊಟ್ಟರೂ ಜಾತಿ ಗಣತಿ ಆದಷ್ಟು ಬೇಗ ಜಾರಿಯಾಗಬೇಕು. ಅದರ ಆಧಾರದ ಮೇಲೆ ಯಾವ ಸಮುದಾಯಕ್ಕೆ ಎಷ್ಟು ಪ್ರಮಾಣದ ಮೀಸಲಾತಿ ಕೊಡಬೇಕು ಅನ್ನೋದಕ್ಕೆ ಸ್ಪಷ್ಟ ಉತ್ತರ ಸಿಗಲಿದೆ. ಜೊತೆಗೆ ಮೀಸಲಾತಿಗಾಗಿ ಬೀದಿಗಿಳಿದು ಹೋರಾಟ ನಡೆಸೋಕ್ಕೂ ಸರ್ಕಾರ ಬ್ರೇಕ್ ಹಾಕಬಹುದು. ಹಾಗಾದ್ರೆ ಜಾತಿ ಗಣತಿ ವರದಿ ಯಾವಾಗ ಬಿಡುಗಡೆಯಾಗುತ್ತೆ? ಮೀಸಲಾತಿ ಹೋರಾಟಗಳಿಗೆ ಯಾವಾಗ ಬ್ರೇಕ್ ಬೀಳುತ್ತೆ ಅನ್ನೋದು ಸರ್ಕಾರದ ನಿರ್ಧಾರಗಳ ಮೇಲೆ ನಿಂತಿದೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.